ನಮ್ಮ ಊರಿಗೆ ಒಂದ್ಸಲ ನೀವು ಬರಬೇಕು. ನಾನು ಸರಿತರವೇನ ಸೋಮೇಶ್ವರ ಸುಲೋಚನಂತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್. ಆ್ಯಂಡ್ ಈ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಮೊದಲು ಫಾಲೋ ಮಾಡ್ಕೊಳ್ಳಿ. ಇದರಲ್ಲಿ ರಿವ್ಯೂಸ್ ಆ್ಯಂಡ್ ರೆಕಮೆಂಡೇಷನ್ಸ್ ತುಂಬ ವೀಡಿಯೋಸ್ ಬಂದೇ ಬರುತ್ತೆ, ಕನ್ಸಿಸ್ಟೆಂಟ್ ಆಗಿರುತ್ತೆ. ಹೊಸ ಚಾನಲ್ ಆ್ಯಂಡ್ ಈ ಚಾನಲ್ಗೆ ತುಂಬ ಜನ ಹಿಂದೆ ವರ್ಕ್ ಮಾಡ್ತಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ತುಂಬ ಮಾತಾಡೋದು ಬೇಡ. ಈ ವಿಡಿಯೋ ಯಾಕೆ ಅಂದರೆ ಈಗ ರೀಸೆಂಟಾಗಿ ಒಂದು ಪ್ರೀಮಿಯರ್ ಶೋ ನೋಡ್ಕೊಬಂದೆ. ರಾಜ್ ಬಿ ಶೆಟ್ಟಿ ಅವರು ಪ್ರೆಸೆಂಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಬಂದಿರೋ ಒಂದು ಮೂವಿ ಟಾಪ್ ನಾಚ್ ಆಗಿತ್ತು. ಒಳ್ಳೆ ಮೂವಿ, ವರ್ತ್ ವಾಚಿಂಗ್ ಮೂವಿ. ಆ್ಯಂಡ್ ಈ ಮೂವಿಲಿ ಕಾಮಿಡಿ, ಹೊಟ್ಟೆ ತುಂಬ ನಗ್ತೀವಿ ಆ್ಯಂಡ್ ಎಮೋಷನ್ ಇದೆ. ಕ್ಲೈಮ್ಯಾಕ್ಸ್ ಪಾರ್ಟಲ್ಲಿ ಸೀರಿಯಸ್ಲಿ ತುಂಬ ಎಮೋಷ್ನಲ್ ಆಗ್ತೀವಿ. ಮತ್ತು ಹಾರರ್ ಇದೆ, ಅದು ಕೂಡ ತುಂಬ ಯೂನಿಕಾಗಿ ಮಾಡಿದ್ದಾರೆ. ಈಗ ರೀಸೆಂಟಾಗಿ ರಿಲೀಸ್ ಆಗಿರೋ ಮೂವಿ ಅದೇ ಸೂ ಫ್ರಮ್ ಸೋ. ಸೊ ಈ ಮೂವಿ ಒಂದೇನು ಹೇಳೋಕ್ಕೆ ಮುಂಚೆ ಫಸ್ಟು ಸೂ ಫ್ರಮ್ ಸೋ ಅಂದರೆ ಏನು ಅಂತ ಹೇಳ್ತೀನಿ. ಸೋ ಅಂದರೆ ಸುಲೋಚನಾ, ಫ್ರಮ್ ಸೋಮೇಶ್ವರ. ಸೊ ಈ ಮೂವಿಲಿ ಆ ಡೈಲಾಗ್ ಆಗಿರಲಿ, ಈ ಸೀನ್ ಆಗಿರಲಿ, ಈ ಟೈಟಲ್ ಆಗಿರಲಿ ತುಂಬ ರಿಲೆವೆಂಟ್ ಆಗಿತ್ತು. ಆ್ಯಂಡ್ ಯಾಕೆ, ಏನಿದು ಕತೆ ಅನ್ನೋದನ್ನು ಮೂವಿ ನೋಡಿ ಗೊತ್ತಾಗುತ್ತೆ. ಇದರಲ್ಲಿ ಆದಷ್ಟು ಆ ಮೂವಿಲಿ ವರ್ಕ್ ಮಾಡಿರೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಸ್ಪಾಯ್ಲರ್ ಮಾಡೋಕ್ಕೆ ಹೋಗಲ್ಲ, ಹೆದರ್ಕೋಬೇಡಿ. ಜಸ್ಟ್ ಒನ್ಲೈನ್ ಮಾತ್ರ ಹೇಳ್ತೀನಿ. ಆ ಊರಲ್ಲಿ ರವಿ ಅಣ್ಣ ಅಂತ ಒಂದು ಲೀಡರ್ ಇರ್ತಾರೆ. ಆ ಲೀಡರ್ ಜೊತೆಗೆ ಒಂದು ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗ್ ಆಪೋಸಿಟಲ್ಲಿ ಒಂದು ಹುಡುಗ ಇರ್ತಾನೆ. ಆ ಹುಡುಗ ಒಂದು ಕ್ಯಾರೆಕ್ಟರ್ ತಪ್ಪು ಮಾಡುತ್ತೆ. ಆ ತಪ್ಪು ಮಾಡಾದ್ಮೇಲೆ ಏನೋ ಒಂದು ಇಶ್ಯೂ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮಲ್ಲಿ ಆ ಹುಡುಗನ ಮೇಲೆ ದೆವ್ವ ಬಂದಿದೆ ಅಂದ್ಬಿಡ್ತಾರೆ. ಅದಾದಮೇಲೆ ಏನಾಗುತ್ತೆ ಅನ್ನೋದೇ ಕಂಪ್ಲೀಟ್ ಮೂವಿ. ಮತ್ತು ಇದರಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನೋದಕ್ಕಿಂತ ಇಂಟ್ರೆಸ್ಟಿಂಗ್ ಒಂದು ಪರ್ಸನ್ ಇದ್ದಾರೆ, ಅದೇ ರಾಜ್ ಬಿ ಶೆಟ್ಟಿ ಅವರು ಈ ಮೂವಿಲಿ ಕ್ಯಾಮಿಯೋ ಮಾಡಿದ್ದಾರೆ. ನಿಜವಾಗ್ಲೂ 100% ಶೋರ್ ಹೇಳ್ತೀನಿ, ತುಂಬ ಇಷ್ಟಪಡ್ತೀರ ಆ ಕ್ಯಾರೆಕ್ಟರ್ನ. ಆ್ಯಂಡ್ ಇದರಲ್ಲಿ ಅವ್ರ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಆ ಮೂವಿಲಿ ಮಾಡಿರೋ ಎಲ್ಲ ಕ್ಯಾರೆಕ್ಟರ್ನೂ ಇಷ್ಟಪಡ್ತೀರ. ನಿಜವಾಗ್ಲೂ ಎಲ್ಲರೂ ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡು ಆ್ಯಂಡ್ ನಮ್ಮ ಇವರು ಈ ಥರ ನನ್ನ ಫ್ರೆಂಡ್ ಜೊತೆ ಕೂತ್ಕೊಂಡು ಇದು ನನ್ನ ಫ್ರೆಂಡು ಕಿಶೋರ್ ಅಲ್ವಾ, ಇದು ನನ್ನ ಫ್ರೆಂಡ್ ತಮೀಮ್ ಅಲ್ವಾ, ಆ ಥರ ಕ್ಯಾರೆಕ್ಟರ್ ಇದೆ ಅಲ್ವಾ, ಅವ್ನು ಆ ಥರ ಅಲ್ವಾ ಮಾಡೋದು, ಈ ಥರ ಅಲ್ವಾ ಮಾಡೋದು ಅಂತ ಕನೆಕ್ಟ್ ಮಾಡ್ಕೋತೀವಿ, ತುಂಬ ಕನೆಕ್ಟ್ ಮಾಡ್ಕೋತೀವಿ. ಮತ್ತು ಸ್ಟಾರ್ಟಿಂಗಿಂದ ಎಂಡ್ ತನಕ, ಎಂಡ್ ಅಂತ ಹೇಳೋಕೆ ಹೋಗಲ್ಲ, ಸ್ಟಾರ್ಟಿಂಗಿಂದ ಸ್ವಲ್ಪ ಪೋರ್ಷನ್ ಇಂಟರ್ವೆಲ್ ತನಕನೂ ನಗ್ತಾನೆ ಇರ್ತೀವಿ. ಮಧ್ಯ ಬೇರೆ ದೆವ್ವಗಳು ಬಂದು ಎದುರಿಸ್ತಾ ಇರುತ್ತೆ. ಅದೇನಕ್ಕೆ ಅನ್ನೋದನ್ನು ಮೂವಿ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಎಂಡ್ ತನಕ ಹೇಗಾಗುತ್ತೆ ಅಂದರೆ, ಇಂಟರ್ಮಿಷನ್ ಒಂದು ಪಾರ್ಟ್ ಆಫ್ ಸ್ಟೋರಿ ಆ್ಯಂಡ್ ಒಂದು ಪಾರ್ಟ್ ಆಫ್ ರೈಟಿಂಗ್ ಅಂತ ಹೇಳಿದ್ರು ಕೂಡ, ಇಂಟರ್ಮಿಷನ್ ಆದಮೇಲೆ ಒಂದು ಪಾರ್ಟ್ ಆಫ್ ಸ್ಟೋರಿ, ಒಂದು ಪಾರ್ಟ್ ಆಫ್ ರೈಟಿಂಗು ಚೇಂಜ್ ಆಗುತ್ತೆ. ಆ್ಯಂಡ್ ಫಸ್ಟ್ ನಾವೇನು ಗೆಸ್ ಮಾಡಿರ್ತೀವಿ ಅದು ಲಾಸ್ಟ್ಗೆ ಬೇರೆ ಥರ ಚೇಂಜ್ ಆಗುತ್ತೆ. ಹೊರಗಡೆ ಬರಬೇಕಾದ್ರೆ ಒಂದು ಒಳ್ಳೆ ಫೀಲ್ ಗುಡ್ ಆಗಿರೋ ಆ್ಯಂಡ್ ಪರ್ಫೆಕ್ಟ್ ಮೂವಿ ನೋಡಿದ್ವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ನನಗಂತೂ ಹೊರಗಡೆ ಬರಬೇಕಾದ್ರೆ ಆ ಮೂವಿ ಬಗ್ಗೆನೇ ತಲೆಯಲ್ಲಿ ಹೊಡ್ತಾನೆ ಇತ್ತು. ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟಾಗಿ, ಎಷ್ಟು ಡೀಸೆಂಟಾಗಿ ಮಾಡಿದಾರಲ್ವ. ಈ ಥರ ಒಂದು ಲೋ ಬಜೆಟಲ್ಲಿ ಹೈ ಕಂಟೆಂಟ್ನ ತಗೊಬಂದು ಜನರಿಗೆ ಕೊಡ್ಬೋದು. ಜನರು ಬರಲ್ಲ ಅಂತ ಹೇಳಲ್ಲ, ಬಂದಿರೋರೆಲ್ಲರೂ ಜನರೇ. ನಾನು ನಾರ್ಮಲ್ ಆಡಿಯನ್ ಆಗೇ ಹೋಗಿರೋದು, ಪೇಯ್ಡ್ ಆಗಿರಲಿ ಬೇರೆ ಯಾವುದೂ ಹೋಗಿಲ್ಲ. ನಾರ್ಮಲ್ ಆಡಿಯನ್ಸ್ ಜೊತೆ ಹೋಗಿ ಕೂತ್ಕೊಂಡಾಗ ಎಲ್ಲರೂ ರಾಜ್ ಬಿ ಶೆಟ್ಟಿ ಅವ್ರು ಬಂದಾಗ ತುಂಬ ಓವರ್ ಇದು ಮಾಡಿದೆ. ನಾರ್ಮಲಾಗಿ ಕ್ವಶನ್ ಕೇಳಿದ್ರು, ಮಾತಾಡಿದ್ರು, ತುಂಬ ಮಿಂಗಲ್ ಆಗಿದ್ರು. ಅವರಂತೂ ಇನ್ನೊಂದು ರಾಜ್ ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಮೂವಿ ಲೈಫಲ್ಲಿ ತುಂಬ ರಾ ಆಗಿದ್ರು ಕೂಡ ರಿಯಲ್ ಲೈಫಲ್ಲಿ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತಲೇ ಹೇಳಬೇಕು. ನನಗೆ ಎಮೋಷ್ನಲಿ ತುಂಬ ಕನೆಕ್ಟ್ ಆಯಿತು. ಆ್ಯಸ್ ಎ ಕ್ರಿಯೇಟರ್ ಆಗಿ ನಾನು ಹೋಗಿ ಮಾತಾಡಿಸ್ಬೇಕಾದ್ರೆ ತುಂಬ ಎಮೋಷ್ನಲಿ ಮಾತಾಡ್ಸಿದ್ರು. ಲೈಕ್ ನನ್ನ ವರ್ಕ್ನೆಲ್ಲ ಅವರು ಅಪ್ರಿಷಿಯೇಟ್ ಮಾಡಿದ್ರು ಆ್ಯಂಡ್ ತುಂಬ ವಿಷಯಗಳು ಅವ್ರು ಹೇಳಿದ್ರು. ಆ್ಯಂಡ್ ನಾನು ಓಪನ್ ಆಗಿ ನಾನು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆಯಲ್ಲಿದ್ದೀನಿ ಅಂದಾಗ ಎಲ್ಲರಿಗೂ ಗೇಟ್ ಓಪನ್ ಆಗಿರುತ್ತೆ. ಯಾವಾಗ ಬೇಕಾದರೂ ಬಂದು ನಿಮ್ಮ ಎಬಿಲಿಟಿನ ತೋರಿಸ್ಬೋದು ಅಂತ ಮೋಟಿವೇಟ್ ಮಾಡಿದ್ರು. ಆ್ಯಂಡ್ ಒಂದು ಟೈಟ್ ಹಗ್ ಕೊಟ್ಟು ತುಂಬ ಖುಷಿಯಿಂದ ಹೊರಗಡೆ ಬಂದೆ. ಆ್ಯಂಡ್ ಆಫೀಸ್ ಒಳಗಡೆ ಹೋಗಿದ ತಕ್ಷಣ ಕೂಡ ಅವ್ರು ಏನು ಅಂದ್ಕೊಳ್ಳಿಲ್ಲ, ಬನ್ನಿ ಅಂತ ಹೇಳಿದ್ರು. ಸೊ ಅದೆಲ್ಲ ತುಂಬ ಸ್ವೀಟಾಗಿತ್ತು. ಆ ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲಿ ತುಂಬ ಒಳ್ಳೆ ಕ್ಯಾರೆಕ್ಟರ್ ರಾಜ್ ಬಿ ಶೆಟ್ಟಿ ಅವರು. ಸೊ ಅದೇ ಥರ ಮೂವಿ ಕ್ಯಾರೆಕ್ಟರ್ಗೆ ಹೋದರೆ ತುಂಬ ಫನ್ ಫೀಲ್ಡ್ ಆಗಿರೋ ಕ್ಯಾರೆಕ್ಟರ್. ಹೇಗೆ ಫಾಜಲ್ ಮಲಯಾಳಂಗೆ, ಅದೇ ಥರ ರಾಜ್ ಬಿ ಶೆಟ್ಟಿ ಅವರು ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ಈ ಮೂವಿಲಿ ರಾಜ್ ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಆಗಿರಲಿ, ಇದಾಗಿರಲಿ, ಎಲಿವೇಶನ್ ಆಗಿರಲಿ, ಅದಕ್ಕಿಂತ ಅಲ್ಲಿ ಊರಿರೋ, ಆ ಊರಲ್ಲಿ ನಡೆಯೋ, ಆ ಊರಲ್ಲಿ ಆಗೋ ವಿಷಯಗಳನ್ನ ತುಂಬ ಚೆನ್ನಾಗಿ ಎಲಿವೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಮೂವಿ ಸಿನಿಮಾಟೋಗ್ರಾಫರ್ ಚಂದ್ರಶೇಖರನ್, ಲಾಫಿಂಗ್ ಬುದ್ಧ ಸಿನಿಮಾಟೋಗ್ರಾಫರ್, ಈ ಮೂವಿಗೂ ಕೂಡ ಸಿನಿಮಾಟೋಗ್ರಾಫರ್.
ತುಂಬ ಚೆನ್ನಾಗಿತ್ತು. ಯಾಕಂದರೆ ಲಾಫಿಂಗ್ ಬುದ್ಧನೂ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು. ಲೈಕ್ ಅಷ್ಟು ಓವರ್ ರೇಟ್ ಮಾಡದೆ ತುಂಬ ಡೀಸೆಂಟಾಗಿ ಮಾಡಿದಾರಲ್ಲ, ಅದೇ ಥರನೇ ಇದರಲ್ಲೂ ಕೂಡ ನಿಮಗೆ ಸಿನಿಮಾಟೋಗ್ರಫಿ, ಆ್ಯಕ್ಟಿಂಗ್ ಮಾಡ್ತವ್ರೆ ಅನ್ನೋದು ಯಾವುದು ಫೀಲೇ ಆಗೋಲ್ಲ. ಒಂದು ನಾರ್ಮಲ್ ಆ ಊರೊಳಗಡೆ ಹೋಗಿ ನಾವೇ ನಿಂತ್ಕೊಂಡು, ನಾನು ಸಂದೀಪ ಹೋಗ್ಬಿಟ್ಟು ನಿಂತ್ಕೊಂಡು ಆ ಊರನ್ನ ಎಕ್ಸ್ಪ್ಲೋರ್ ಮಾಡೋ ಥರ ಫೀಲ್ ಮಾಡಿಸುತ್ತೆ. ಅದೇ ಮೇಯ್ನು ಸಿನಿಮಾಟೋಗ್ರಾಫರ್ ವರ್ಕ್ ಹೇಗೆ ನಮಗೆ ಫೀಲ್ ಆಗುತ್ತೆ ಅಂದರೆ, ಅವ್ರು ಮಾಡೋ ವರ್ಕಲ್ಲಿ ಗೊತ್ತಾಗುತ್ತೆ ನಾವು ಆ ಮೂವಿ ಜೊತೆ ಕನೆಕ್ಟ್ ಆಗಿದ್ದೀವಾ ಇಲ್ವಾ ಅನ್ನೋದು. ಸೊ ಈ ಮೂವಿ ಸಿನಿಮಾಟೋಗ್ರಾಫರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಈ ಮೂವಿ ಮ್ಯೂಸಿಕ್ ಮಾಡಿರೋದು 19-20 ಇಯರ್ ಓಲ್ಡ್ ಹುಡುಗ ಅನಿಸುತ್ತೆ. ಆ ಹುಡುಗ ಸುಮೇಧ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಮ್ಯೂಸಿಕೆಲ್ಲ ಕನೆಕ್ಟ್ ಆಯಿತು ನಮಗೆ. ಒಂದೊಂದು ಕ್ಯಾರೆಕ್ಟರ್ ಎಲಿವೇಷನ್ ಕೊಡ್ಬೇಕಾದ್ರೆ ಮ್ಯೂಸಿಕ್ ಕಂಪೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡೋರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋರು ಸಂದೀಪ್ ತುಳಸಿದಾಸ್. ಸಖತ್ತಾಗಿತ್ತು ಆ್ಯಕ್ಚುಲಿ. ಯಾಕಂದರೆ ಹಾರರ್ ಫೀಲೆಲ್ಲ ರಿಯಲಾಗಿ ಬರ್ಸಿದ್ರು. ಹಾರರ್ ಫೀಲ್ ಆಗಿರಲಿ, ಆ್ಯಂಡ್ ರವೀಣ ಬರ್ಬೇಕಾದ್ರೆ ಎಲಿವೇಷನ್ BGM ಆಗಿರಲಿ, ಆ್ಯಂಡ್ ಹೇಳಬಾರ್ದು ಸ್ಪಾಯ್ಲರ್ ಆಗುತ್ತೆ. ಆ ಎಲಿವೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ಇನ್ನೊಂದು ಮೇಯ್ನ್, ಈ ಮೂವಿ ಡೈರೆಕ್ಟರ್ ರೈಟಿಂಗ್ ವಾಸ್ ಸೋ ನೈಸ್. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ರೈಟಿಂಗ್ ನಂಗೆ ತುಂಬ ಇಂಪ್ರೆಸಿವ್ ಆಗಿತ್ತು. ಯಾಕಂದರೆ ಎಲ್ಲನೂ ಕನೆಕ್ಟ್ ಮಾಡಿಸ್ತು, ಎಲ್ಲ ಕಡೆ ನಗು ಬರಿಸ್ತು. ಆ್ಯಂಡ್ ವರ್ಕೆಲ್ಲ ಒಂಥರ ಹೊಸ ಡೆಬ್ಯೂ ಡೈರೆಕ್ಟರ್ ಮಾಡಿರೋ ಥರ ಫೀಲ್ ಆಗಲಿಲ್ಲ. ಒಂದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಮಾಡಿದ್ರೆ ಹೇಗಿರುತ್ತೆ ಆ ಥರ ಒಂದು ಡೈರೆಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವರು ಕೂಡ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಯಾವುದು ಅನ್ನೋದನ್ನು ಮೂವಿ ಹೋಗಿ ನೋಡಿ. ಈ ಮೂವಿ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಫ್ಯಾಮಿಲಿ ಸಮೇತ, ಫ್ರೆಂಡ್ಸ್ ಸಮೇತ ಆ್ಯಂಡ್ ಕಪಲ್ ಆಗಾದರೂ ಹೋಗಿ. ಒಬ್ಬರೇ ಅಂತೂ ಹೋಗಬೇಡಿ. ಯಾಕಂದರೆ ಒಬ್ಬರೇ ನಕ್ಕೋ ಬರಬೇಕಾದ್ರೆ ಅಯ್ಯಯ್ಯೋ ಫ್ರೆಂಡ್ಸ್ ಇರಬೇಕಾಗಿತ್ತಲ್ಲ, ಮೀನ್ಸ್ ಹೊಟ್ಟೆ ತುಂಬ ನಕ್ಕೊಂಡು ಜಾಲಿಯಾಗಿ ಫನ್ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ ಅನ್ನೋ ಒಂದು ಫೀಲ್ ಬರಿಸುತ್ತೆ. ಒಂದು ಒಳ್ಳೆ ಮೂವಿ, ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ಮೂವಿ ರಿವ್ಯೂಸ್ ಬೇಕಂದರೆ, ರೆಕಮೆಂಡೇಷನ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನಾನು ಅದೇ ಥರ ನಿಮಗೋಸ್ಕರ ಒಂದು ಒಳ್ಳೊಳ್ಳೆ ಮೂವಿ ರೆಕಮೆಂಡೇಷನ್ಸ್ ಆಗಿರಲಿ, ರಿವ್ಯೂಸ್ ಆಗಿರಲಿ ಹಾನೆಸ್ಟಾಗಿ ಕೊಡ್ತೀನಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ ಆ್ಯಂಡ್ ಬಾಯ್.